ಅವರು ಮಿಲಿಟರಿ ಡೆಲ್ಲಿ ಹೋಗಿದ್ದು 3 DCM ಮಾಡಬೇಕು ಅಂತ ಹೈಕಮಾಂಡ್ ಒತ್ತಡ ತರಲಿಕ್ಕೆ ಪಟ್ಟು ಹಿಡಿದಿದ್ದೀರಿ ಅಂತ DCM ಸ್ಥಾನಕ್ಕೆ ಲೋಕಸಭಾ ಚುನಾವಣೆಗೆ ಅಂತ ಮುಂಚೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾವು ಯಾವುದ್ಯಾವ್ದು ಪಟ್ಟು ಹಿಡ್ದಲ್ಲ ಏನು ಮಾಡೋದು ಬಿಡೋದು, ಅದು ಪಕ್ಷಕ್ಕೆ ಸಂಬಂಧಪಟ್ಟದ್ದು ಜಿಲ್ಲೆದು ಯಾವುದೂ ಇಲ್ಲ. ನಾವು ಯಾವುದು ಹೇಳಿಲ್ಲ ಕೇಳಿಲ್ಲ. ಅದು ಕೊಡಬೇಕಾದ್ರು ಬಿಡಬೇಕಾದ್ರು ಪಕ್ಷ ತೀರ್ಮಾನ ಮಾಡಬೇಕು. ಅದು ಯಾವುದು ಸೂಟೇಬಲ್ ಅನ್ನೋದು ಅವ್ರು ಡಿಸಿಷನ್ ತಗೋಬೇಕ್ರೆ. ಹೋಗಿ ಬಂದಿವ್ರೆ. ಈ ಸಲ ಬೆಳಿಗ್ಗೆ ಹೋದಿವಿ, ಸಂಜೆಗೆ ಗೋವಾಕ್ ಬಂದ್ಬಿಟ್ವಿ ಅಷ್ಟೇ. ಹಿಂಗಾಗಿ ಯಾರಿಗೂ ಗೊತ್ತಾಗೋದಿಲ್ಲ. ಇಲ್ಲ ಇಲ್ಲ, ನೋಡೋಣ. ಈಗ ಪಕ್ಷ ಮೇಲೆ ಗೆಲ್ಲಕ್ಕೆ ನಾವು ಪ್ರಯತ್ನ ಮಾಡೋಣ, ಹೆಚ್ಚು ಸೀಟು. ಅದಾದ್ಮೇಲೆ ಮುಂದೆ ಅದ್ರ ಬಗ್ಗೆ ಸುರ್ಜೇವಾಲ ಅವ್ರಿಗೆ ಭೇಟಿಯಾಗಿದ್ದೀವಿ. ಇಲ್ಲ, ನಮ್ಮ ಪಕ್ಷದ ಇದೆ. MP ಇದು ಚರ್ಚೆ ಆಯ್ತು. MPದು ಹಾಗೇನಿಲ್ಲ. ನಮ್ದು ಪ್ರಮುಖವಾಗಿ ಚಿಕ್ಕೋಡಿ ಬೆಳಗಾವ್. ಬಂದೆ ಇವತ್ತು 2 ಡೇಸ್ದಾಗ ಕೊಡ್ಲೇಬೇಕು. ನಾಳೆ ನಾವು ಬಿಜಾಪುರ ಕೊಂಡಿವಿ. ಬಿಜಾಪುರ ಅದನ್ನು ಎಲ್ಲ ಕೂಡ ಕೊಡ್ತೀವಿ. ಬಿಜಾಪುರಕ್ಕೆ ಹೋಗ್ತಾ ಇದ್ದು ನಾಳೆ. ಈಗ ಚಿಕ್ಕೋಡಿಯಲ್ಲಿ ಬೇರೆ 3 ಬಂದವ ಸರ್ ಅಪ್ಲಿಕೇಶನ್. ಬೆಳಗಾವಿ 10 ಬಂದಿದ್ದಾವೆ. ಆದ್ರೂ ಈಗ ಬಿಜೆಪಿಯನ್ನ ಅಂದ್ರೆ ಅವ್ರನ್ನ ಸೋಲಿಸಬೇಕು ಅಂತ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಯಾರು ಇಲ್ಲ. ಅಷ್ಟು ಪ್ರಬಲ ಅಭ್ಯರ್ಥಿಗಳು ಯಾರಿಲ್ಲ ಅಪ್ಲಿಕೇಶನ್. ಪ್ರಬಲ ಮಾಡ್ಬೇಕು. ನಾವು ಮಾಡ್ಬೇಕಾಯ್ತು. ಎಲ್ಲ ಊಟು ಸೂಟು ಹೊಲಿಸಿ ಎಲ್ಲ ಕಟಿಂಗ್ ಮಾಡಿ ರೆಡಿ ಮಾಡಿ ಅವನ್ನೆಲ್ಲ ತಾಯಿ ಹಾಕಿ ಕುಡಿಸ್ಬೇಕಾಯ್ತು. ರೆಡಿ ಮಾಡ್ಬೇಕು ನಾವು. ಅಚ್ಚೇನೇನಿಲ್ಲ. ಇದ್ರಾಗ ಅವನ್ನೆಲ್ಲ ಇನ್ನು 3 ತಿಂಗಳೈತಿ. ಜಿಮ್ ಕಳಿಸ್ತೀವಿ. ಜಿಮ್ನಾಗ ಓಡಾಡ ಅಂತ ಹೇಳ್ತೀವಿ. ಹಾಯ್ ಪ್ಯಾಟ ಕೊಲ್ಲಾಪುರ ಮಿಲ್ ಕುಡಿ ಅಂತ ಹೇಳ್ತೀವಿ ಅವನಿಗೆ. 100% ಹೆಲ್ಪ್ ಆಗುತ್ತೆ. ಹೇಳಿದೀವಿ. ಈಗ ನಾವು ನಮ್ಮ ಲಿಸ್ಟ್ ಅಲ್ಲಿ ನಾವೆಲ್ಲ ಜಿಲ್ಲಾ ಇನ್ನೊಂದ್ಸಾರಿ ಫೈನಲ್ ಕೂಡಿ ಒಬ್ಬರನ್ನ ನಾವು ಹೇಳ್ತೀವಿ ಇಂಥವ್ರನ್ನತ್ತ. ಅವ್ರಿಗೆ ಅಡ್ವಾನ್ಸ್ ಆಗಿ ಹೇಳ್ತೀವಿ ಕೆಲಸ ಮಾಡ್ಲಿಕ್ಕೆ. ಹೈಕಮಾಂಡ್ ಒಪ್ಪಿಗೆ ತಗೊಳ್ತೀವಿ. ಅವರು ಮಿಲಿಟರಿ ಡೆಲ್ಲಿ ಹೋಗಿದ್ದು 3 DCM ಮಾಡಬೇಕು ಅಂತ ಹೈಕಮಾಂಡ್ ಒತ್ತಡ ತರಲಿಕ್ಕೆ ಪಟ್ಟು ಹಿಡಿದಿದ್ದೀರಿ ಅಂತ DCM ಸ್ಥಾನಕ್ಕೆ ಲೋಕಸಭಾ ಚುನಾವಣೆಗೆ ಅಂತ ಮುಂಚೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾವು ಯಾವುದ್ಯಾವ್ದು ಪಟ್ಟು ಹಿಡ್ದಲ್ಲ ಏನು ಮಾಡೋದು ಬಿಡೋದು, ಅದು ಪಕ್ಷಕ್ಕೆ ಸಂಬಂಧಪಟ್ಟದ್ದು ಜಿಲ್ಲೆದು ಯಾವುದೂ ಇಲ್ಲ. ನಾವು ಯಾವುದು ಹೇಳಿಲ್ಲ ಕೇಳಿಲ್ಲ. ಅದು ಕೊಡಬೇಕಾದ್ರು ಬಿಡಬೇಕಾದ್ರು ಪಕ್ಷ ತೀರ್ಮಾನ ಮಾಡಬೇಕು. ಅದು ಯಾವುದು ಸೂಟೇಬಲ್ ಅನ್ನೋದು ಅವ್ರು ಡಿಸಿಷನ್ ತಗೋಬೇಕ್ರೆ. ಹೋಗಿ ಬಂದಿವ್ರೆ. ಈ ಸಲ ಬೆಳಿಗ್ಗೆ ಹೋದಿವಿ, ಸಂಜೆಗೆ ಗೋವಾಕ್ ಬಂದ್ಬಿಟ್ವಿ ಅಷ್ಟೇ. ಹಿಂಗಾಗಿ ಯಾರಿಗೂ ಗೊತ್ತಾಗೋದಿಲ್ಲ. ಇಲ್ಲ ಇಲ್ಲ, ನೋಡೋಣ. ಈಗ ಪಕ್ಷ ಮೇಲೆ ಗೆಲ್ಲಕ್ಕೆ ನಾವು ಪ್ರಯತ್ನ ಮಾಡೋಣ, ಹೆಚ್ಚು ಸೀಟು. ಅದಾದ್ಮೇಲೆ ಮುಂದೆ ಅದ್ರ ಬಗ್ಗೆ ಸುರ್ಜೇವಾಲ ಅವ್ರಿಗೆ ಭೇಟಿಯಾಗಿದ್ದೀವಿ. ಇಲ್ಲ, ನಮ್ಮ ಪಕ್ಷದ ಇದೆ. MPದು ಚರ್ಚೆ ಆಯ್ತು. MPದು ಹಾಗೇನಿಲ್ಲ. ನಮ್ದು ಪ್ರಮುಖವಾಗಿ ಚಿಕ್ಕೋಡಿ ಬೆಳಗಾವ್. ಬಂದೆ ಇವತ್ತು 2 ಡೇಸ್ದಾಗ ಕೊಡ್ಲೇಬೇಕು. ನಾಳೆ ನಾವು ಬಿಜಾಪುರ ಕೊಂಡಿವಿ. ಬಿಜಾಪುರ ಅದನ್ನು ಎಲ್ಲ ಕೂಡ ಕೊಡ್ತೀವಿ. ಬಿಜಾಪುರಕ್ಕೆ ಹೋಗ್ತಾ ಇದ್ದು ನಾಳೆ. ಈಗ ಚಿಕ್ಕೋಡಿಯಲ್ಲಿ ಬೇರೆ 3 ಬಂದವ ಸರ್ ಅಪ್ಲಿಕೇಶನ್. ಬೆಳಗಾವಿ 10 ಬಂದಿದ್ದಾವೆ. ಆದ್ರೂ ಈಗ ಬಿಜೆಪಿಯನ್ನ ಅಂದ್ರೆ ಅವ್ರನ್ನ ಸೋಲಿಸಬೇಕು ಅಂತ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಯಾರು ಇಲ್ಲ. ಅಷ್ಟು ಪ್ರಬಲ ಅಭ್ಯರ್ಥಿಗಳು ಯಾರಿಲ್ಲ ಅಪ್ಲಿಕೇಶನ್. ಪ್ರಬಲ ಮಾಡ್ಬೇಕು. ನಾವು ಮಾಡ್ಬೇಕಾಯ್ತು. ಎಲ್ಲ ಊಟು ಸೂಟು ಹೊಲಿಸಿ ಎಲ್ಲ ಕಟಿಂಗ್ ಮಾಡಿ ರೆಡಿ ಮಾಡಿ ಅವನ್ನೆಲ್ಲ ತಾಯಿ ಹಾಕಿ ಕುಡಿಸ್ಬೇಕಾಯ್ತು. ರೆಡಿ ಮಾಡ್ಬೇಕು ನಾವು. ಅಚ್ಚೇನೇನಿಲ್ಲ. ಇದ್ರಾಗ ಅವನ್ನೆಲ್ಲ ಇನ್ನು 3 ತಿಂಗಳೈತಿ. ಜಿಮ್ ಕಳಿಸ್ತೀವಿ. ಜಿಮ್ನಾಗ ಓಡಾಡ ಅಂತ ಹೇಳ್ತೀವಿ. ಹಾಯ್ ಪ್ಯಾಟ ಕೊಲ್ಲಾಪುರ ಮಿಲ್ ಕುಡಿ ಅಂತ ಹೇಳ್ತೀವಿ ಅವನಿಗೆ. 100% ಹೆಲ್ಪ್ ಆಗುತ್ತೆ. ಹೇಳಿದೀವಿ. ಈಗ ನಾವು ನಮ್ಮ ಲಿಸ್ಟ್ ಅಲ್ಲಿ ನಾವೆಲ್ಲ ಜಿಲ್ಲಾ ಇನ್ನೊಂದ್ಸಾರಿ ಫೈನಲ್ ಕೂಡಿ
ಒಬ್ಬರನ್ನ ನಾವು ಹೇಳ್ತೀವಿ ಇಂಥವ್ರನ್ನತ್ತ ಅವ್ರಿಗೆ ಅಡ್ವಾನ್ಸ್ ಆಗಿ ಹೇಳ್ತೀವಿ ಕೆಲಸ ಮಾಡಲಿಕ್ಕೆ, ಹೈಕಮಾಂಡ್ ಒಪ್ಪಿಗೆ ತಗೊಳ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.